ಅಂತ ಯಾವಾಗಲೂ ಇರೋರಿಗೆ ತುಂಬ ಸಮರ್ಥಿಸ್ಕೊಳ್ತಾರಲ್ಲ, ಡಿಫೆಂಡ್ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಗುರು ಹತ್ರ ತುಂಬ ಪರೀಕ್ಷೆಗಳು ನಡೀತಾ ಇರುತ್ತೆ. ಯಾಕೆಂದರೆ ಅವ್ರ ಈಗೋ ಹೇಗಿರುತ್ತೆ ಅಂದರೆ, ಅವ್ರ ಗುರುಗಳಿಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಗುರುಗಳಿಗೆ ಪುಸ್ತಕ ತಂದು ಕೊಡ್ತಾರೆ, ಇದು ಓದಿ ಚೆನ್ನಾಗಿದೆ, ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು. ಗುರುಗಳಿಗೇ ಬೇರೆ ಬೇರೆ ಫಾರ್ವರ್ಡ್ ಮೆಸೇಜ್ ಎಲ್ಲ ಕಳಿಸ್ತಾರೆ, ಅವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಹಿಂಗೆ ಹೇಳಿದ್ದಾರೆ ನೋಡಿ ಅಂತ. ಹ್ಯುಮಿಲಿಟಿ ಇಲ್ಲ ಅವ್ರಿಗೆ. ಆಮೇಲೆ ಗುರುಗಳ ಹತ್ರ ಮಾತಾಡಬೇಕಾದ್ರೆ ಗುರುಗಳು ನಾನು ಸಮ ಅಂತ, ನನಗೂ ಎಲ್ಲ ಗೊತ್ತು, ನಿಮಗೆ ಗೊತ್ತಿರೋದೆಲ್ಲ ನೀವು ಹೇಳಿಬಿಟ್ಟ ಮೇಲೆ ಆಗೋಯ್ತು, ನನಗೆ ಗೊತ್ತಿದೆ ಅಲ್ಲ, ಈಗ ಇಬ್ಬರಿಗೂ ಗೊತ್ತು ಅನ್ನೋ ಥರ ಅವ್ರಿಗೆ ತುಂಬ ಪರೀಕ್ಷೆ. ಗುರುಗಳ ಜೊತೆ ಈ ಟೆನ್ನಿಸ್ ಆಡ್ತಾರಲ್ಲ ಆ ಥರ, ಒಂದು ಬಾಲ್ಗೆ ಇನ್ನೊಂದು ಬಾಲ್ ಹೊಡಿತಾ ಇರ್ತಲ್ಲ ಆ ಥರ ಅವ್ರಿಗೆ ಆರ್ಗ್ಯೂ ಮಾಡೋಕ್ಕೆ ಭಾಳ ಇಷ್ಟ. ಆರ್ಗ್ಯೂ ಮಾಡ್ತಾಯಿದ್ರೂ ಅವ್ರಿಗೆ ಗೊತ್ತಾಗ್ತಿರುತ್ತೆ ಅವ್ರು ಹೇಳ್ತಾ ಇರೋದು ಕರೆಕ್ಟು, ನಾನು ಮಾಡ್ತಾ ಇರೋದು ತಪ್ಪು ಅಂತ. ಆದರೂ ಒಪ್ಕೊಳ್ಳಲ್ಲ ಅಂಥವ್ರ ಎದುರುಗಡೆ ಗುರು ಮಾತು ನಿಲ್ಲಿಸಿದಾಗ ಇವರು ಸ್ಪಿರಿಚುವಲ್ ಲೈಫ್ನಲ್ಲಿ ಸಾಧನೆ ನಿಂತೋಗುತ್ತೆ. ಗುರುಗಳು ಅವ್ರ ಜೊತೆ ಯಾವಾಗ ಮಾತಾಡೋದು ಸ್ಟಾಪ್ ಮಾಡಿದ್ರೋ ಅದು ಹೆಲ್ದಿ ಸ್ಪಿರಿಚುವಲ್ ಆ್ಯಟಿಟ್ಯೂಡ್ ಅಲ್ಲ ಅದು. ಅದರಿಂದ ಅವ್ರ ಗ್ರೋತ್ ನಿಂತೋಗುತ್ತೆ.